ಆ ಮಾರ್ಗದ ರೈಲು ಪ್ರಯಾಣ ಅಂದ್ರೆ ಪ್ರಯಾಣಿಕರಿಗೆ ಅದೇನೋ ಖುಷಿ. ಬೆಟ್ಟ ಗುಡ್ಡಗಳನ್ನ ಸೀಳಿ ನದಿ ತೊರೆಗಳನ್ನ ದಾಟಿ ಕಾಡಿನ ಮಧ್ಯೆ ಸಂಚರಿಸೋ ರೈಲಿನಲ್ಲಿ ಪ್ರಯಾಣಿಸಿದ್ರೆ ಅದೇನೋ ಆನಂದ. ಆದ್ರೆ ಅದೇ ಮಾರ್ಗದಲ್ಲಿ ಹೊರಟಿದ್ದ ಪ್ರಯಾಣಿಕರು ಇವತ್ತು ಸ್ವಲ್ಪದರಲ್ಲೇ ಬಚಾವ್ ಆಗಿದ್ದಾರೆ. ಗುಡ್ಡ ಕುಸಿತ ಅನ್ನೋದು 20 ರೈಲುಗಳ ಸಂಚಾರ ಬಂದ್ ಮಾಡಿದೆ. ನಿನ್ನೆ ರಾತ್ರಿ ಸಕಲೇಶಪುರ ಸಮೀಪ ಮತ್ತೆ ರೈಲ್ವೆ ಹಳಿ ಮೇಲೆ ದೊಡ್ಡ ಪ್ರಮಾಣದ ಮಣ್ಣು ಕುಸಿತ ರೈಲು ಸಂಚಾರ ಸ್ಥಗಿತ ಆಗಿದೆ. ಸುಮಾರು 3 ಗಂಟೆ ಮೇಲೆ ರಿಪೇರಿ ಆಗುತ್ತೆ, ಆನಂತರ ಒಂದಾದ ನಂತರ ಟ್ರೈನ್ ಹೋಗ್ತವೆ ಅಂತ ಹೇಳಿದ್ದಿದ್ರೆ ನಾವೊಂದು ಲೆಕ್ಕಾಚಾರ ಹಾಕ್ಬಿಟ್ಟು ಆವಾಗಲೇ ಹೊರಡೋ ವ್ಯವಸ್ಥೆ ಮಾಡ್ಕೋತಿದ್ವಿ. ಈಗ ನೋಡಿ, ಈಗಲೂ ಸಾಕಷ್ಟು ಸಮಯ ನಮ್ಮದು ಹೋಯ್ತು. ಅಬ್ಬಬ್ಬಾ, ಈ ದೃಶ್ಯ ನೋಡಿದ್ರೇನೆ ಭಯ ಆಗುತ್ತೆ. ಅಕಸ್ಮಾತ್ ರೈಲಿನ ಮೇಲೆ ಇಂಥ ಬೃಹತ್ ಬಂಡೆ ಬಿದ್ದಿದ್ರೆ ಪ್ರಯಾಣಿಕರ ಗತಿ ಏನು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಹಾಸನ ಮಂಗಳೂರು ರೈಲು ಮಾರ್ಗದಲ್ಲಿ ಘೋರ ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ. ರೈಲು ಹಳಿ ಮೇಲೆ ಬಿದ್ದ ಬೃಹತ್ ಬಂಡೆ. ರೈಲ್ವೆ ಸಿಬ್ಬಂದಿ ಮುನ್ನೆಚ್ಚರಿಕೆಯಿಂದ ತಪ್ಪಿದ ದುರಂತ. ಬೆಂಗಳೂರು ಮಂಗಳೂರು ನಡುವಿನ ರೈಲು ಸಂಚಾರ ಗುಡ್ಡ ಕುಸಿತದಿಂದಾಗಿ 18 ದಿನ ಬಂದ್ ಆಗಿತ್ತು. 2 ದಿನಗಳ ಹಿಂದಷ್ಟೇ ಸಂಚಾರ ಪುನಾರಂಭ ಆಗಿದೆ. ಇದೇ ಮಾರ್ಗದಲ್ಲಿ ಇವತ್ತು ಮತ್ತೆ ಗುಡ್ಡ ಕುಸಿತ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡನಾಗರ ಗ್ರಾಮದ ಬಳಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದ್ದು ರೈಲು ಹಳಿ ಮೇಲೆ 10 ಅಡಿಯಷ್ಟು ಮಣ್ಣು ಬಿದ್ದಿದೆ. ಬೃಹತ್ ಬಂಡೆಗಳು ಕೂಡ ಉರುಳಿವೆ. ಅಷ್ಟಕ್ಕೂ ಮಧ್ಯರಾತ್ರಿಯೇ ಗುಡ್ಡ ಕುಸಿತ ಆಗಿದೆ. ಇಂದು ಬೆಳಗಿನ ಜಾವ ರೈಲ್ವೆ ಸಿಬ್ಬಂದಿ ಟ್ರ್ಯಾಕ್ ಪರಿಶೀಲನೆ ಮಾಡಲು ಹೋದಾಗ ಬೆಳಕಿಗೆ ಬಂದಿದೆ. ಕೂಡಲೇ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿ ಮುಂದಾಗೋ ಅನಾಹುತವನ್ನ ತಪ್ಪಿಸಿದ್ದಾರೆ. ಹನ್ನೆರಡು ಪ್ರಯಾಣಿಕ ರೈಲು, 10 ಗೂಡ್ಸ್ ರೈಲುಗಳ ಸಂಚಾರ ಬಂದ್. ಹಾಸನ ಮಂಗಳೂರು ಮಾರ್ಗವಾಗಿ ನಿತ್ಯ 12 ಪ್ರಯಾಣಿಕರ ರೈಲು ಹಾಗೂ 10 ಗೂಡ್ಸ್ ರೈಲು ಸಂಚರಿಸುತ್ತವೆ. ಗುಡ್ಡ ಕುಸಿತದಿಂದಾಗಿ ಅವುಗಳ ಸಂಚಾರ ಬಂದ್ ಆಗಿದೆ. ಇನ್ನು ಬೆಳಗಿನ ಜಾವ ರೈಲು ಸಂಚಾರ ಬಂದ್ ಆಗ್ತಿದ್ದಂತೆ ರೈಲಿನಲ್ಲಿದ್ದವರು ಪರದಾಡಿದ್ದಾರೆ. ನೀರು, ತಿಂಡಿ ಹಾಗೂ ಬಸ್ ವ್ಯವಸ್ಥೆ ಮಾಡಿದ ರೈಲ್ವೆ ಸಿಬ್ಬಂದಿ ಪ್ರಯಾಣಿಕರನ್ನ ಅಲ್ಲಿಂದ ಕಳಿಸಿದ್ದಾರೆ. ಇಷ್ಟಾದ್ರೂ ಇನ್ನೂ ಕೆಲ ಪ್ರಯಾಣಿಕರು ವ್ಯವಸ್ಥೆ ಇಲ್ಲದೆ ನಿಲ್ದಾಣದಲ್ಲೇ ಲಾಕ್ ಆಗಿದ್ರು. ಟೀನು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಮತ್ತು ಬಂದು ಹೇಳಿದ್ದೇ ನಮಗೆ 9 ಗಂಟೆ ಸುಮಾರಿನಲ್ಲಿ ಹೇಳಿದ್ದು. ಆಗಲೇ ಈ ಥರದೊಂದು ಸುಮಾರು 3 ಗಂಟೆ ಮೇಲೆ ರಿಪೇರಿ ಆಗುತ್ತೆ, ಆನಂತರ ಒಂದಾದ ನಂತರ ಟ್ರೈನ್ ಹೋಗ್ತವೆ ಅಂತ ಹೇಳಿದ್ದಿದ್ರೆ ನಾವೊಂದು ಲೆಕ್ಕಾಚಾರ ಹಾಕ್ಬಿಟ್ಟು ಆವಾಗಲೇ ಹೊರಡೋ ವ್ಯವಸ್ಥೆ ಮಾಡ್ಕೋತಿದ್ವಿ. ಈಗ ನೋಡಿ, ಈಗಲೂ ಸಾಕಷ್ಟು ಸಮಯ ನಮ್ಮದು ಹೋಯ್ತು. ಈಗ ಮತ್ತೆ ಮುಟ್ಲಿಕ್ಕೂ ಮಧ್ಯಾಹ್ನ ಸಂಜೆ ಆಗ್ತದೆ. ಮತ್ತು ನಾನು ನಾಳೆ ಸಂಜೆ ಬೇರೆ ವಾಪಸ್ ಬರಬೇಕು. ಕಾರ್ಯಾಚರಣೆ ವೇಳೆಯೇ ಕುಸಿದ ಗುಡ್ಡ. ಇನ್ನು ಮಣ್ಣು ತೆರವು ಕಾರ್ಯಾಚರಣೆ ವೇಳೆ ಮತ್ತೆ ಗುಡ್ಡ ಕುಸಿತ ಆಗಿದ್ದು ಹಿಟಾಚಿ ಆಪರೇಟರ್ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಳಿ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಪ್ರಮಾಣದ ಗುಡ್ಡ ಕುಸಿದು ಬಿದ್ದು ಈಗ ರೈಲ್ವೆ ಸಂಚಾರವೇ ಸ್ಥಗಿತ ಆಗಿದೆ. ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ. ಇದು ಹಾಸನದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಒಂದು ಸ್ಥಳ, ದೊಡ್ಡನಾಗರ ಅಂತಕ್ಕಂಥ ಪ್ರದೇಶ. ಇದಕ್ಕೆ ರೈಲ್ವೆ ಇಲಾಖೆಯವರು 440/400 ಅಂತೇಳಿ ಕರೀತಾರೆ. ಹಾಸನದಿಂದ ಸಕಲೇಶಪುರದ ಕಡೆಗೆ 40ನೇ ಕಿಲೋಮೀಟರ್ ಇದು. ಆ 40ನೇ ಕಿಲೋಮೀಟರ್ನ 300 ಮೀಟರ್ ಭಾಗದಲ್ಲಿ ಮಣ್ಣು ಕುಸಿದಿದೆ. ರಾತ್ರಿ 12:30 ಸುಮಾರಿಗೆ ಈ ಮಣ್ಣು ಎಡಭಾಗದಿಂದ ಗುಡ್ಡ ಕುಸಿದು ಟ್ರ್ಯಾಕ್ ಮೇಲೆ ಬರುತ್ತೆ. ಇನ್ನು ರೈಲು ಸಂಚಾರ ದಿಢೀರ್ ಬಂದಾಗಿದ್ದರಿಂದ ರಾಜಸ್ಥಾನ ಮೂಲದ ರೋಹಿಂಗ್ ಸಿಂಗ್ ರಾವತ್ ಅನ್ನೋ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದ ರೋಹಿತ್ ರೈಲ್ನಲ್ಲಿ ಮಂಗಳೂರಿಗೆ ಹೊರಟಿದ್ದ. ಆದರೆ ಗುಡ್ಡ ಕುಸಿತದಿಂದಾಗಿ ಮಂಗಳೂರು ತಲುಪಲು ಸಾಧ್ಯವಾಗಿಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಬೇಸರ ವ್ಯಕ್ತಪಡಿಸಿದ್ದಾನೆ. 88 ಕಡೆ ಗುಡ್ಡ ಕುಸಿತ ಭೀತಿ, ಕೇಂದ್ರ ತಂಡದಿಂದ ಸರ್ವೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ಮಳೆಗೆ ಗುಡ್ಡ ಕುಸಿದಿದೆ. ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ಸೇರಿದಂತೆ ಜಿಲ್ಲೆಯ 5 ತಾಲೂಕುಗಳ 88 ಸ್ಥಳಗಳಲ್ಲಿ ಗುಡ್ಡ ಕುಸಿತ ಭೀತಿ ಇದ್ದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಆರಂಭಿಸಿದೆ. ಇಂದು ಚಂದ್ರದ್ರೋಣ ಪರ್ವತದ ಕವಿಕಲ್ ಗಂಡಿ ಬಳಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಹಾಸನದಿಂದ ಮಂಜುನಾಥ್ ಜೊತೆ ಅಶ್ವೇತ್, TV9 ಚಿಕ್ಕಮಗಳೂರು.